ನಮಸ್ಕಾರ, ನಾನು ಶಿವಾನಂದ್ ಪಾಟೀಲ್. ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಯೂಟ್ಯೂಬ್ ಚಾನಲ್. ನನ್ನ ಮೊದಲನೇ ಎಪಿಸೋಡನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ಬಾಗಲಕೋಟೆ ಜಿಲ್ಲೆ ಇದ್ದೀನಿ. ಈ ದೇವಸ್ಥಾನ ತುಂಬ ವಿಶೇಷವಾದದ್ದು. ಹಾಗಿದ್ರೆ ಬನ್ನಿ, ಆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿದೆ, ಹೇಗಿದೆ ನೋಡೋಣ. ಇವತ್ತು ನನ್ನ ಮೊಟ್ಟ ಮೊದಲನೇ ಎಪಿಸೋಡನ್ನು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶುರು ಮಾಡ್ತಾಯಿದ್ದೀನಿ. ಹಿಂದೆ ನನಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಮುಂದೆ ಕೂಡ ಹಾಗೆ ಸಪೋರ್ಟ್ ಮಾಡ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಮುಂಬೈ ಕರ್ನಾಟಕದ ವಿಶೇಷವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಆ ವಿಶೇಷವಾದ ದೇವಸ್ಥಾನ ಯಾವುದು ಗೊತ್ತಾ? ಅಚ್ನೂರು ವಾರಿ ಆಂಜನೇಯ ದೇವಸ್ಥಾನ. ನಾನು ನಿಮಗೆ ಹೇಳಿದ್ನಲ್ಲ, ಆ ಒಂದು ದೇವಸ್ಥಾನದಲ್ಲಿ ನಾನಿದ್ದೀನಿ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ನಾನಿದ್ದೀನಿ. ಈ ದೇವಸ್ಥಾನಕ್ಕೆ ಬಂದರೆ ಮಾಟ ಮಂತ್ರ ಏನಿದ್ರು ಕಡಿಮೆ ಆಗುತ್ತಂತೆ. ಹಾಗಿದ್ರೆ ಬನ್ನಿ, ಆ ದೇವಸ್ಥಾನ ಇತಿಹಾಸ ಹಾಗೂ ಅದರ ವಿಶೇಷತೆ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಹೋಗೋಣ. ನಾವು ದೇವಸ್ಥಾನಕ್ಕೆ ಬಂದ ತಕ್ಷಣ ಮೊದಲು ಮಾತಾಡಿಸಿದ್ದೆ ಅರ್ಚಕರನ್ನ. ಈ ದೇವಸ್ಥಾನದ ಇತಿಹಾಸ ಅಂತಂತಂದ್ರೆ, ಮೇಲ್ಗಡೆ ಲಕ್ಷ್ಮೀ ನರಸಿಂಹದೇವ್ರ ಗುಡಿ ಇದೆ ರೀ. ಅಲ್ಲಿ ಒಂದು ರಂಗ ಹಾಕಿದ್ದಾರೆ. ಆ ರಂಗದೊಳಗೆ ಯಾರೇ ಗಾಳಿದವ್ರು ಕೂಡದಂತ ಪ್ರವೇಶ ಆಗ್ತದೆ. ಆ ನರಸಿಂಹದೇವರು ಅವರು ಎಬ್ಬಿಸಿ ಕಳಿಸ್ತಾರೆ, ಪ್ರಾಣದೇವ್ರು ಬಿಡಿಸೋರು. ಅವ್ರು ಎಬ್ಬಿಸಿ ಕಳಿಸೋದು ಅಷ್ಟೇ ಕೆಲಸ, ಇವ್ರು ಪ್ರಾಣದೇವ್ರು ಬಿಡಿಸ್ತಾರೆ. ಅವು ಹಾದ್ಯಾಗ ತಪ್ಪಿಸ್ಕೊಂಡಿದ್ರು ಹೋಗಿ ಅದ ರಂಗದಾಗ ಕೂಡಿಸೋದ್ರಿಂದ ಪ್ರಕಟ ಆಗ್ತವೆ. ಅವ್ರು ಎಬ್ಬಿಸಿ ಕಳಿಸ್ತಾರೆ, ಇವ್ರು ಬಿಡಿಸ್ತಾರೆ. ಇರಲಾರ್ದವ್ರು ಕೂಡೋದ್ರಿಂದ ಯಾವುದೂ ಮುಂದೆ ಅವರಿಗೆ ಏನೂ ಭಯ ಇಲ್ಲ, ಏನಿಲ್ಲ. ಆಮೇಲೆ ಈ ಪ್ರಾಣದೇವ್ರು ಏನದಲ್ಲ, ಕೈಯೊಳಗೆ ರಾಮ ಮುದ್ರಿಕೆ ಅದ, ಆಮೇಲೆ ಕೋರೆ ಹಲ್ಲು, ಆಮೇಲೆ ರಾಮ ಪತಾಕಿ. ಇವೆಲ್ಲ ಏನಪ್ಪ ಅಂತಂತಂದ್ರೆ ಸೀತಾ ಅನ್ವೇಷಣೆಗೆ ಹೊಂಟ ಪ್ರಾಣದೇವ್ರವರು. ಅವಾಗ ದುಷ್ಟ ಶಕ್ತಿ ಸಂಹಾರ ಮಾಡಿ ಏನೋ ಒಂದು ಇದು ಮಾಡಿ ಆದಾರಲ್ಲ, ಆ ಒಂದು ಇದಕ್ಕೆ ವ್ಯಾಸರಾಯರಿಲ್ಲ ದುಷ್ಟ ಶಕ್ತಿ ಸಂಹಾರ ಮಾಡಲಿ ಅನ್ನುವಂಥ ಒಂದು ಉದ್ದೇಶಕ್ಕೆ ಅಂತೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಇವರು ಹಂಪಿಯೊಳಗೆ ಹೆಂಗೆ ಯಂತ್ರೋದ್ಧ ಪ್ರಾಣದೇವ್ರು ಇದ್ದಾರಲ್ಲ, ಹಾಗೆ ಇವರು ಯಂತ್ರೋದ್ಧ ಪ್ರಾಣದೇವರು ಕೂಡ ಹೌದು. ಆ ಯಂತ್ರನೂ ಕೂಡ ಇದೆ ಕೆಳಗಡೆ. ಇದರಿಂದ ಎಲ್ಲ ಭಕ್ತರಿಗೂ ಬೇಡದ ಇಷ್ಟಾರ್ಥಗಳನ್ನು ಕೊಡಲಿಕ್ಕೆ ಒಂದು ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಪ್ರಾಣದೇವರು. ಇಲ್ಲಿ ಇನ್ನೂ ಒಬ್ಬರು ಅರ್ಚಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀವಿ. ಅವರಿಗೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಕೇಳ್ತೀವಿ. ಇದು ಸುಮಾರು 250 ವರ್ಷಗಳ ಹಿಂದಿನ ಒಂದು ಪ್ರತಿಷ್ಠಾಪನೆ ಮಾಡಿದಂಥ ಹನುಮಂತ ದೇವರ ಮೂರ್ತಿ. ಈ ಹನುಮಂತ ದೇವರ ಉದ್ಭವನು ಬಹಳ ಸ್ವಾರಸ್ಯಕರವಾಗಿದೆ. ಇದು ಈ ಊರಿನ ಕುಲಕರ್ಣಿಯವರ ಮನೆತನದ ಹೊಲದಲ್ಲಿ ನೇಗಿಲು ಹೊಡೆಯುವಾಗ ನೇಗಿಲಿಗೆ ತಾಗಿ ಮೇಲೆ ಬಂದಂತಹ ಒಂದು ಮೂರ್ತಿ. ಆ ಕುಲಕರ್ಣಿಯವರು ಪ್ರತಿ ವರ್ಷವೂ ಫಲ ಉಳುವಂಗೆ ಉಳ್ತಾಯಿದ್ರು. ಆದರೆ ಒಂದು ವರ್ಷ ಮಾತ್ರ
ಎಷ್ಟು ಬೇಕಾದಷ್ಟು ಗಳೆ ಹೊಡೆದ್ರ ಸದ್ಯಕ್ಕೆ ಅನೇಕರು ಹೊಡೆದ್ರೆ ಕಲ್ಲು ಹತ್ತೋದಂತ, ಬರೀ ಕಲ್ಲು ಹತ್ತೋದು. ಆ ದಿವಸ ಅವರಿಗೆ ಬಹಳ ಚಿಂತೆ ಇತ್ತು, ವರ್ಷ ಹಿಂಗಾಗೋದಿಲ್ಲ, ಇವತ್ತ್ಯಾಕೆ ಹಿಂಗಾಯಿತು ಅಂಥೇಳಿ ಅವರು ಇದನ್ನು ಮಾಡಿಕೊಂಡು ಬೇಸರ ಮಾಡಿಕೊಂಡು ಮನೆಗೆ ಬಂದು ಮಲ್ಕೊಂಡ್ರಂತ. ಮಲ್ಕೊಂಡಾಗ ಅವರಿಗೆ ರಾತ್ರಿ ಸ್ವಪ್ನ ಬಿತ್ತಂತ, ಇಲ್ಲ ನಾನು ಹಿಂಗೆ ಹನುಮಪ್ಪಿದ್ದೀನಿ, ಅದಕ್ಕೆ ನನ್ನ ಇಲ್ಲಿ ತೊಗೊಂಡು ಬಂದು ಇಂಥ ಒಂದು ಗುಡ್ಡದ ವಾರಿ ಇಲ್ಲಿ ಸ್ಥಾಪನೆ ಮಾಡು ಅಂಥೇಳಿ ಅವ್ರಿಗೆ ಕನಸು ಬಿತ್ತಂತ. ಮುಂಜಾನೆ ಎದ್ದಾಗ ಅವ್ರಿಗೆ ಆಶ್ಚರ್ಯ ಆಯಿತು, ಏನಿದು ಹಿಂಗೆ ಅಂತ ಹೇಳಿ ಮನೆ ಹೊಲಕ್ಕೆ ಹೋಗಿ ನೋಡೋತ್ಲೆ ಅಗದು ನೋಡಿದ್ರೆ ಪ್ರಾಣದೇವ್ರ ಮೂರ್ತಿ ಇತ್ತಂತ. ಅದನ್ನು ಮತ್ತೆಲ್ಲ ಊರವರು ಎಲ್ಲ ಗುರು ಹಿರಿಯರುಗಳಿಂದ ಕೂಡ್ಕೊಂಡು ಎಲ್ಲರೂ ಬಂದು ಒಂದು ಬಂಡಿ ಒಳಗೆ ತೊಗೊಂಡು ಬಂದು ಈ ಬಂಡಿ ಎಲ್ಲಿ ಹೋಗಿ ನಿಂದಿರ್ತದೆ ಅಲ್ಲಿ ಹೋಗಿ ಇದನ್ನು ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಎತ್ತುಗಳು ಇಲ್ಲಿ ಮೇಲೆ ಹತ್ತಿ ಬಂದು ಇಲ್ಲಿ ನಿಂತಾಗ ಈ ಒಂದು ಗುಡ್ಡದ ಓರಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿದರು. ಇದಕ್ಕೆ ವಾರೀಶ ಅನ್ನುವಂಥ ಒಂದು ಪ್ರತೀತಿ ಇದೆ. ಆಮೇಲೆ ಅವ್ರಿಗೆ ಮಕ್ಕಳು ಇದೆಲ್ಲ ಮಕ್ಕಳಾದರು. ಆಮೇಲೆ ಅದೇ ರೀತಿ ಮತ್ತು ಕುಲಕರ್ಣಿಯರು ಇವರೆಲ್ಲರೂ ಈ ಒಂದು ದೇವಸ್ಥಾನಕ್ಕೆ ನಡ್ಕೋತಾ ಇದ್ದಾರೆ. ಈ ವಾರಿ ಮಾರುತಿ ಬೇಡಿದ ವರಗಳನ್ನು ಕೊಡುವಂತಹ ವಾರಿ ಮಾರುತಿ, ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ವಾರಿ ಮಾರುತಿ. ಇಲ್ಲಿ ಮುಖ್ಯವಾಗಿ ಭೂತ ಪ್ರೇತ ಪಿಶಾಚಾದಿಗಳನ್ನು ದಮನ ಮಾಡುವಂತಹ ಒಂದು ಕಾರ್ಯ ಹಣವಾಪನೆ ಮಾಡ್ತಾನೆ. ನಾವ್ಯಾರೂ ಮಾಡೋದಿಲ್ಲ, ಹಣವಾಪನೆ ಮಾಡ್ತಾನೆ. ಇಲ್ಲೇ ಕೈಯಲ್ಲಿ ರಾಮ ಮುದ್ರಿಕೆಯನ್ನು ಹಿಡ್ಕೊಂಡಾನ, ಆಮೇಲೆ ಗದೆ ಅದ, ರಾಮ ಪತಾಕೆ ಅದ. ಆಮೇಲೆ ವ್ಯಾಸರಾಯರು ಯಂತ್ರದಿಂದ ಅವನನ್ನು ಇಲ್ಲಿ ಬಂಧಿಸಿಟ್ಟಾರ. ಇಲ್ಲಿ ಬಂದವರಿಗೆಲ್ಲರಿಗೂ ಅನುಗ್ರಹ ಮಾಡಪ್ಪ ಸ್ವಾಮಿ ಅಂದ್ಕೊಂಡು ಇಲ್ಲಿ ಬಂಧಿಸಿಟ್ಟಾರ. ಆದ್ದರಿಂದ ಯಂತ್ರೋದ್ಧಾರ ವಾರಿ ಮಾರುತಿ ಅಂಥೇಳಿ ಈಗ ಪ್ರಸಿದ್ಧಿಯನ್ನು ಪಡ್ತಾರೆ. ಊರಿನ ಗ್ರಾಮಸ್ಥರಾದ ಸಿದ್ದಪ್ಪ ಅವ್ರನ್ನೂ ಕೂಡ ಮಾತಾಡಿಸ್ತೀವಿ. ಬನ್ನಿ ಅವ್ರೇನು ಹೇಳಿದ್ದಾರೆ ಕೇಳೋಣ. ಈ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಷ್ಠಾನ ಮಾರುತಿವೇಷನೇ ಬೇರೆ, ಈ ಅಚನೂರಲ್ಲಿ ಪ್ರತಿಷ್ಠಾನ ಸ್ಥಾಪಿಸಿದಂಥ ಮಾರುತಿವೇಷನೇ ಬೇರೆ. ಯಾಕಂದರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ನಾನು, ಎಲ್ಲ ದೇವಸ್ಥಾನದಲ್ಲಿರ್ತಕ್ಕಂಥ ಮಾರುತಿವೇಷ ದೇವಸ್ಥಾನ ಊರುಗಳಲ್ಲಿ ದಕ್ಷಿಣ ದಿಕ್ಕಿಗೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇದು ವಿಶೇಷತೆ ಇದೆ, ನೋಡ್ಬೋದು, ನೀವೆಲ್ಲ ನೋಡಿರ್ಬೋದು. ಈ ಒಂದು ವಾರಿ ಮಾರುತಿವೇಷ ಪಶ್ಚಿಮ ದಿಕ್ಕಿಗೆ ಪ್ರತಿಷ್ಠಾಪನೆ ಮಾಡಿದ ಆಗಿನ ಹಿರಿಯರು, ಆಗಿನ ಪಂಡಿತರು. ಇದು ಪಶ್ಚಿಮ ದಿಕ್ಕಿಗೆ ಪ್ರತಿಷ್ಠಾಪನೆ, ದ್ವಾರ ಬಾಗಿಲ ಪಶ್ಚಿಮ ದಿಕ್ಕಿಗೆ ಅವ್ರ ಮುಖ ಇದೆ. ಎಲ್ಲವೂ ದಕ್ಷಿಣ ದಿಕ್ಕಿಗೆ ಇರ್ತದೆ ದೇವಸ್ಥಾನದ ಮುಖ್ಯ ದ್ವಾರ. ಇದು ನಮ್ಮ ಮಾರುತೇಶ್ವರ ದೇವಸ್ಥಾನ ಪಶ್ಚಿಮ ದಿಕ್ಕಿಗಿದೆ. ಅದಕ್ಕೆ ಇಲ್ಲಿ ಈ ಕರ್ನಾಟಕದಲ್ಲೇ ಒಂದು ಪ್ರತಿಷ್ಠಿತವಾದಂಥ ದೇವಸ್ಥಾನ ಅಂತಕ್ಕಂಥ ನಮಗೆ ತಿಳಿದು ಬಂದದು. ನಾವಿನ್ನೂ ಸುಮಾರು ಜನ ಗ್ರಾಮಸ್ಥರನ್ನ ಮಾತಾಡಿಸ್ತೀವಿ. ಬನ್ನಿ ಅವ್ರು ಏನೇನು ಹೇಳಿದ್ದಾರೆ ಕೇಳೋಣ. ಅದು ಅವ್ರು ಕರೆಕ್ಟ್ ಅದ. ಅವ್ರ ಭಕ್ತಿ ಪ್ರಕಾರ ಯಾರು ನಡ್ಕೋತಾರ ಅವ್ರಿಗೆ ಒಳ್ಳೇದಾಗಿದೆ ಇಲ್ಲಿ ತನ ರೀ. ಮತ್ತು ಯಾರು ಇದನ್ನು ಮಾಡ್ತಾರೆ ಅವ್ರಿಗೆ ಗಾಳಿ ಜಡ್ನವ್ರು ಸಹಿತ ಎಷ್ಟೋ ಮನೆ ಆರಾಮಾಗಿ ಹೋಗ್ಯಾರ ನಾವು ನೋಡ್ದಂಗೆ. ಇತಿಹಾಸ ಪ್ರಕಾರ ಅಂದರೆ ಹನುಮಂತ ದೇವರು, ಜಾಗೃತ ಹನುಮಂತ ದೇವರು ಒಂದೇನಾದರೂ ಒಂದು ಮನಸ್ಸಿನೊಳಗೆ ಇಟ್ಕೊಂಡು ಅಕಲ್ಪಿತ ಒಂದು ಧ್ಯೇಯ ಇಟ್ಕೊಂಡು ಬಂದರೆ ಪರಿಹಾರ ಮಾಡ್ತಾನೆ. ಅದಕ್ಕೆ ಜನರು ಬರ್ತಾರೆ. ಅದಕ್ಕೆ ಇಲ್ಲಿ ಹನುಮಪ್ಪ ಪ್ರಸಿದ್ಧ ಅಂತ. ಮುಂದೆ ನಮ್ಮ ಪಯಣ ಸಾಗ್ತು ಬೆಟ್ಟದ ಮೇಲಿರುವ ನರಸಿಂಹಸ್ವಾಮಿ ದೇವಸ್ಥಾನದ ಕಡೆಗೆ. ಹಿಂದೆ ಏನು ನೋಡ್ತಾ ಇದ್ದಿರಲ್ಲ, ಇದು ರಂಗ ಅಂತ ಹೇಳ್ಬಿಟ್ಟು ಇದ್ರದ್ದು ಕೂಡ ಒಂದು ಇತಿಹಾಸ ಇದೆ. ಬನ್ನಿ ಅರ್ಚಕರನ್ನೇ ಮಾತಾಡ್ಸೋಣ. ಈ ದೇವಸ್ಥಾನವನ್ನು 11ನೇ ಶತಮಾನದಾಗ ಸ್ಥಾಪನೆ ಆಗಿದ್ದು.
ಈ ದೇವಸ್ಥಾನದ ಶ್ರೀ ರಾಮ ಲಕ್ಷ್ಮಣರು ಸೀತಾ ಮಾತೆ ಇಲ್ಲಿ ಬಂದು ಇಲ್ಲಿ ಉಳ್ಕೊಂಡು ಈ ಮಂಡಲವನ್ನು ಅವರು ರಂಗ ಅಂತೇಳಿ ಇದನ್ನು ಎಲ್ಲ ಭಕ್ತರಿಗೆ ಅಲ್ಲಿ ಈ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಅಲ್ಲಿ ಜಡ್ಡ ಅಲ್ಲಿ ಭೂತ ಪಿಸಾಚಿ ಮಕ್ಕಳ ಭಾಗ್ಯ ಏನೋ ಒಂದು ತಮ್ಮ ಮನಸ್ಸಿನ ಇದನ್ನು ಈಡೇರಿಸಿಕೊಳ್ಳಲಿಕ್ಕೆ ಈ ಮಂಡಲದಲ್ಲಿ ಕುಂತ್ರೆ ಈ ಮನುಷ್ಯನ ಯಾವುದೇ ತಮ್ಮ ಮನುಷ್ಯನ ದುಗಾಡಗಳನ್ನಲ್ಲಿ ದುಮ್ಮಾನಗಳನ್ನಲ್ಲಿ ಹೇಳಿಕೊಂಡ್ರೆ ಅವ್ರಿಗೆ ಈ ದೇವಸ್ಥಾನದ ಲಕ್ಷ್ಮೀ ನರಸಿಂಹೇಶ್ವರ ಪರಿಹಾರ ಮಾಡ್ತಾನೆ. ಆ ಉದ್ದೇಶದಿಂದ ಈ ಲಕ್ಷ್ಮೀ ನರಸಿಂಹೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಥರದಿಂದ ಎಲ್ಲ ಒಳ್ಳೆಯ ಸೌಕರ್ಯ ಐತಿ, ಎಲ್ಲ ಅನುಕೂಲ ಐತಿ. ನೋಡಿದ್ರಲ್ಲ, ವಾರಿ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.